कल विनायक नाम का एक लड़का कमरीपेटे पुलिस स्टेशन लिमिट्स में असॉल्ट हुआ है। उस पर पृथ्वीराज, नवीन, निखिल, मनोज, यशवंत, प्रभु कुमार 6 लोग मिलकर उसको बहुत मारपीट किया है। इसमें जो ये विनायक है उसका वाइफ के सिस्टर को ये पृथ्वीराज शादी करना चाहता था या प्यार करता था। इसके लिए विनायक और उसका वाइफ का मंजूरी नहीं था, इसलिए ये 6 लोग मिलकर उसको उठाया और एक कैटल शेड में ले जाके बहुत मारपीट किए हैं। तो केस करके ये 6 लोगों को अरेस्ट किया गया। ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 29ನೇ ತಾರೀಕು ಬೆಳಗಿನ ಜಾವ 12:30 ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ। ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥರೇ ಆಗಿರುವಂತಹ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಆಮೇಲೆ ನಂತರ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ। ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ ಈ ವಿನಾಯಕ್ ಹೆಂಡತಿಯ ತಂಗಿ ಯಾರು ಇರ್ತಾಳೆ ಆಕೆ ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಮನೆಯಲ್ಲಿ ರೆಜಿಸ್ಟ್ ಮಾಡಿರ್ತಾರೆ, ಇದು ಬೇಡ ಈ ಹುಡುಗ ಸರಿ ಇಲ್ಲ ಅಂತಂದು। ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ರೆ ತಾನೇ ರೆಜಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನುವಂಥವನು ಮತ್ತೆ ಅವನ ಜೊತೆ 5 ಜನ ಅವನ ಸಹಚರರು ಒಟ್ಟು 6 ಜನ ವಿನಾಯಕ್ ಅನ್ನೋನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡು ಹೋಗಿ ಫೋರ್ಸಿಬಲಿ ಕರ್ಕೊಂಡು ಹೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ। ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿ ಆಗಿಲ್ಲ, ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ। ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ, 2 ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋ ಮೇಲೆ ಈಗಾಗಲೇ 4 ಪ್ರಕರಣಗಳಿದ್ದಾವೆ, ಮತ್ತೆ ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳ್ಳತನದ ಪ್ರಕರಣ ಇದೆ। ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು 6 ಜನ ಪೃಥ್ವಿರಾಜು, ನವೀನು, ನಿಖಿಲ್, ಮನೋಜ್, ಯಶವಂತ್ ಮತ್ತೆ ಪ್ರಭು ಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತೆ ಆರೋಪಿಗೆ ಮತ್ತೆ ಈ ಹಿರಿಯತ್ತಾರ ಯಾರಿದ್ದಾರೆ ಅವ್ರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಬಹಳಷ್ಟು ದಿನದಿಂದ ಇದೆ। ಹಂಗಾಗಿ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಒಟ್ಟು 6 ಜನರನ್ನ ಅರೆಸ್ಟ್ ಮಾಡಿದ್ದೇವೆ। ಮತ್ತೆ ಬಹಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ। ಈ ತರದ್ ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ತಾವೇ ಅಥವಾ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಎದುರಿಗೆ ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೋಬೇಕು। ಅದು ಬಿಟ್ಟು ಕರ್ಕೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು, ಹೊಡಿಯೋದು, ಬಡಿಯೋದು, ಕೊಲೆ ಬೆದರಿಕೆ ಹಾಕುವಂಥದ್ದು, ಹಲ್ಲೆ ಮಾಡೋದು ಈ ತರ ಮಾಡಿದ್ರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ। ಮತ್ತೆ ಈ ವ್ಯಕ್ತಿಗಳೇನಿದೆ ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜನ ಮೇಲೆ ಹಿಂದೆ 4 ಪ್ರಕರಣ ಇದೆ, ಮತ್ತೆ ಇವನ್ನ ಅರೆಸ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ರಿ, ಯಾವ ಜಾಗದಲ್ಲಿ ಅವನ್ನ ಕೂಡ್ ಹಾಕಿದ್ರಿ ಇದನ್ನೆಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ। ಹಂಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನ ನಾವು ದಾಖಲು ಮಾಡ್ಕೊತಾ ಇದ್ದೀವಿ। ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ, ಅದಾದ್ಮೇಲೆ ಮುಂದುವರೆದು ಗಡೀಪಾರ್ ಸೇರಿದಂತೆ ಬೇರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತಗೊಳಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ। ಅದೆಲ್ಲ ಇನ್ನು ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ತರ್ತಾರೆ। ಇದರಲ್ಲಿ ಬಹಳ ವರ್ಷಗಳಿಂದ ಇವ್ರ ನಡುವೆ ಸ್ವಲ್ಪ ವೈಮನಸ್ಸಿದ್ದದ್ದು ನಮ್ಮ ಸದ್ಯದ ತನಿಖೆಯಲ್ಲಿ ಗೊತ್ತಾಗಿದೆ। ಮತ್ತೆ ಯಾರು ಇವನು ಒಡಿಸ್ಕೊಂಡಿದ್ದಾನೆ ವಿನಾಯಕ್ ಅಂತ, ಸೊ ಅವನು ರಿಲಯನ್ಸ್ ಅಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ರಿಲಯನ್ಸ್ ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ। ಮತ್ತೆ ಈ ಆರೋಪಿ ಪೃಥ್ವಿರಾಜ್ ಏನಿದ್ದಾನೆ ಅವನು ಹೈನುಗಾರಿಕೆ ಮಾಡ್ಕೊತಾ ಇರ್ತಾನೆ। ಮತ್ತೆ ಬಹಳಷ್ಟು ಜನ ಹೇಳುವಂಥದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದ ಹೋಗೋದು, ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ, ಬಟ್ ಯಾರು ಇನ್ನು ಎಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ। ಅವ್ನ ಮೊಬೈಲ್ ಸೇರಿದಂತೆ ಬೇರೆಲ್ಲ ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸತ್ಯಾಸತ್ಯತೆ ಕಂಡು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ। ಏನೇನೋ ಇದೆ ನಮ್ಮಲ್ಲೂ ಹೇಳ್ದ, ಮತ್ತೆ ಮೋಸ್ಟ್ಲಿ ಮಾಧ್ಯಮದವ್ರಿಗೂ ಕೆಲವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇಲ್ಲ। ಮತ್ತೆ ಅವನ ಹೆಂಡತಿ ಹೇಳ್ತಾಳೆ, ವಿನಾಯಕ್ ಹೆಂಡತಿ ಆಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಆ ಹುಡುಗಿಗೆ ಇವನೇ ಫಸ್ಟ್ ಪ್ರೀತಿ ಮಾಡ್ತಾ ಇದ್ದ, ಆ ಹುಡುಗಿನೇ ಮದುವೆ ಆಗ್ಬೇಕಿತ್ತು, ಆ ಮಧ್ಯದಲ್ಲಿ ಆ ಹುಡುಗಿ ಬೇಡ ಅಂತ ಹೇಳಿದ್ಲು ಅಂತ ಅವ್ರ ಅಕ್ಕನ ಮದುವೆ ಆದ ನಂತರದಲ್ಲಿ ಆ ಹುಡುಗಿ ಮತ್ತೆ ಪೃಥ್ವಿ ಅನ್ನೋರು ಏನಿದ್ದಾರೆ ಅವ್ರು ಪರಸ್ಪರ ಹತ್ರ ಆಗ್ತಿದ್ ನೋಡಿ ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆಂಗಲ್ ಹೇಳ್ತಾರೆ।
ಹಂಗಿದ್ರೆ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಫೋರ್ಸಿಬ್ಲಿ ಕರ್ಕೊಂಡು ಹೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಮಾಡೋದು ಇದೆಲ್ಲ ಒಪ್ಲಿಕ್ಕೆ ಆಗಲ್ಲ. ಮತ್ತೆ ಈ ಥರದ್ದು ಆಗ್ಲಿಕ್ಕೂ ಯಾವುದೇ ಕಾರಣಕ್ಕೆ ಆಗ್ಬಾರ್ದು. ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತಗೊಂತಾ ಇದೀವಿ. ಈ ಥರದ್ದು ಎಲ್ಲಾದ್ರೂ ನಡೀತಾ ಇದೆ ಅಂತಂದಾಗ ತಮ್ಮಲ್ಲೇ ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಪೊಲೀಸ್ ಠಾಣೆ ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿದ್ದೆ. ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ. ಒಟ್ಟು 4 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ಮೇಲೆ ಕಸ್ಬಾಪೇಟೆಯಲ್ಲಿ रौडी शीट। अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।